My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮೆಲ್ಲರನ್ನು ನೋಡುವುದು ಸಂತೋಷ. Today we're meditating on Daniel 6:22. ನಾವು ಈ ದಿನ ದಾನಿಯೇಲ 6:22 ಧ್ಯಾನಿಸಲಿದ್ದೇವೆ. They have not hurt me because I was found innocent in his sight. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು. Today are many people hurting you. ಇಂದು ಅನೇಕರು ನಿಮ್ಮ ಮನನೋಯಿಸುತ್ತಿದ್ದಾರೋ? Do you feel like your name is going to be destroyed? ನಿಮ್ಮ ಹೆಸರು ಹಾಳಾಗಲಿದೆ ಎಂಬುದಾಗಿ ಅನ್ನಿಸುತ್ತಿದೆಯೋ? Even though you have done nothing wrong. ನೀವು ಯಾವುದೇ ತಪ್ಪನ್ನು ಮಾಡದಿದ್ದರೂ ಕೂಡ You've been doing everything with integrity. ನೀವು ಎಲ್ಲವನ್ನೂ ದೃಢತೆಯಿಂದ ಮಾಡುತ್ತಿದ್ದರು. Being nice to the people around you. ನಿಮ್ಮ ಸುತ್ತಲಿರುವ ಜನರೊಂದಿಗೆ ಒಳ್ಳೆಯವರಾಗಿ ನಡೆದುಕೊಂಡರೂ ಕೂಡ Being helpful. ಅವರಿಗೆ ಸಹಾಯ ಮಾಡಿದರು. Doing everything with good intentions. ಎಲ್ಲವನ್ನೂ ಒಳ್ಳೆಯ ಉದ್ದೇಶದಿಂದ ಮಾಡಿದರು. Yet there are people plotting against you. ಆದರೂ ಕೆಲ ಜನರು ನಿಮಗೆ ವಿರೋಧವಾಗಿ ಯೋಜಿಸುತ್ತಾರೆ. Putting false allegations against you. ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುತ್ತಾರೆ. Filing false court cases against you. ನಿಮ್ಮ ವಿರುದ್ಧವಾಗಿ ಸುಳ್ಳಾಗಿ ನ್ಯಾಯಾಲಯದ ಮೊಕದ್ದಮೆಯನ್ನು ಹೂಡುತ್ತಾರೆ. Maybe in your job there are people trying to put new rules just to bring you down. ಉದ್ಯೋಗದ ಸ್ಥಳದಲ್ಲಿ ನಿಮ್ಮನ್ನು ಕೆಳನೂಕುವುದಕ್ಕಾಗಿಯೇ ಹೊಸ ಹೊಸ ನಿಯಮಗಳನ್ನು ತರುತ್ತಾರೆ. New rules just to target you. ನಿಮ್ಮನ್ನೇ ಗುರಿಯಾಗಿಸುವುದಕ್ಕಾಗಿ ಹೊಸ ನಿಯಮಗಳನ್ನು ತರುತ್ತಾರೆ. But my dear friends, as we read in this verse, ಆದರೆ ಪ್ರಿಯ ಸ್ನೇಹಿತರೆ, ನಾವು ಈ ವಾಕ್ಯದಲ್ಲಿ ಓದುವಂತೆ, even though people may try to hurt you, ಜನರು ನಿಮ್ಮನ್ನು ನೋಯಿಸಲು ಪ್ರಯತ್ನಿಸಿದರೂ ಕೂಡ nothing will be able to harm you. ಯಾವುದೂ ಕೂಡ ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. You will be found innocent in the Lord's sight. ದೇವರ ದೃಷ್ಟಿಯಲ್ಲಿ ನೀವು ನಿರಪರಾಧಿಗಳಾಗಿ ಕಾಣಿಸಿಕೊಳ್ಳುವಿರಿ. That's what happened to Daniel. ಇದೇ ದಾನಿಯೇಲನ ಜೀವಿತದಲ್ಲಿಯೂ ನಡೆಯಿತು. He was a man of prayer. ಅವನು ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದನು. He was doing his godly duties. ತನ್ನ ದೈವಿಕ ಕರ್ತವ್ಯಗಳನ್ನು ಅವನು ಮಾಡುತ್ತಿದ್ದನು. But then the people around him who were against him tried to bring him down. ಆದರೆ ಅವನ ಸುತ್ತಲಿರುವ ಜನರು ಅವನನ್ನು ಕೆಳನೂಕಬೇಕೆಂದು ಪ್ರಯತ್ನಿಸಿದರು. They persuaded the king to make a law just to destroy him. ಅರಸನು ಹೊಸ ನಿಯಮವನ್ನು ಜಾರಿಗೆ ತರುವಂತೆ ಅವನನ್ನು ಒಪ್ಪಿಸಿದರು. Daniel knew about that law. ದಾನಿಯೇಲನಿಗೆ ಈ ನಿಯಮದ ಬಗ್ಗೆ ತಿಳಿದಿತ್ತು. But yet he continued to pray. ಆದರೂ ಪ್ರಾರ್ಥಿಸುವುದನ್ನು ಮುಂದುವರಿಸಿದನು. 3 times a day he prayed. ದಿನಕ್ಕೆ 3 ಆವರ್ತಿ ದೇವರಿಗೆ ಪ್ರಾರ್ಥಿಸಿದನು. His loyalty was only unto the Lord. ಅವನ ನಿಷ್ಠೆ ದೇವರಿಗೆ ಮಾತ್ರ ಸೀಮಿತವಾಗಿತ್ತು ಎಂದು ನೋಡುತ್ತೇವೆ. But because of no other choice, because of this law, the king had to put him in the lion's den. ಆದರೆ ತಾನೇ ಮಾಡಿದ ಹೊಸ ನಿಯಮದಿಂದಾಗಿ ಅರಸನು ಅವನನ್ನು ಸಿಂಹದ ಗವಿಗೆ ಹಾಕಬೇಕಾಯಿತು. To face the consequences. ನಿಯಮ ಪಾಲಿಸದಿದ್ದಕ್ಕೆ ಶಿಕ್ಷೆಯನ್ನು ಅನುಭವಿಸುವಂತೆ. But the Lord was on his side. ಆದರೆ ದೇವರು ದಾನಿಯೇಲನ ಪರವಾಗಿದ್ದನು. He commanded his angels to shut the mouth of the lions. ತನ್ನ ದೂತರುಗಳ ಮೂಲಕ ದೇವರು ಸಿಂಹದ ಬಾಯನ್ನು ಕಟ್ಟಿದನು ಎಂಬುದಾಗಿ ನೋಡುತ್ತೇವೆ. And that's what we read in Daniel 6:22. ಇದನ್ನೇ ನಾವು ದಾನಿಯೇಲ 6:22 ಓದುತ್ತೇವೆ. They have not hurt me because I was found innocent in his sight. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು. Yes, this story reminds us that when people oppose us, when they try to misunderstand us and push us away and file false allegations against us. ಈ ಘಟನೆಯು ನಮಗೆ ನೆನಪಿಸುತ್ತದೆ, ಯಾರಾದರೂ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ, ನಮಗೆ ವಿರೋಧವಾಗಿ ಬಂದರೆ, ಸುಳ್ಳು ಆರೋಪಗಳನ್ನು ನಮ್ಮ ಮೇಲೆ ಹೊರಿಸಿದರೆ, They will not be able to hurt you. ಅವರು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. Because you will be found innocent in his sight. ಯಾಕಂದರೆ ದೇವರ ದೃಷ್ಟಿಗೆ ನೀವು ನಿರ್ಮಲರಾಗಿ ಕಂಡುಬರುವಿರಿ. Daniel didn't go justifying himself, ದಾನಿಯೇಲನು ಹೋಗಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಿಲ್ಲ. saying, I have done nothing wrong. ನಾನೇನೂ ತಪ್ಪನ್ನು ಮಾಡಲಿಲ್ಲ ಎಂಬುದಾಗಿ ಹೇಳಿಕೊಳ್ಳಲಿಲ್ಲ. See, this is all the things that I've done. ನೋಡು, ನಾನು ಇವುಗಳನ್ನು ಮಾತ್ರ ಮಾಡಿದ್ದೇನೆ ಎಂದು ಹೇಳಲಿಲ್ಲ. I have not done all these things. ಈ ಎಲ್ಲಾ ತಪ್ಪುಗಳನ್ನು ನಾನು ಮಾಡಲಿಲ್ಲ ಅನ್ನಲಿಲ್ಲ. He didn't go justifying himself to clear his name. ಸಮರ್ಥಿಸಿಕೊಂಡು ತನ್ನ ಹೆಸರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. But the Lord honored him in the midst of his enemies.
ಆದರೆ ವೈರಿಗಳ ಮಧ್ಯೆಯೇ ದೇವರು ಅವನನ್ನು ಸನ್ಮಾನಿಸಿದನು. and showed them that the God that he was worshipping is the real God. ಅವನು ಆರಾಧಿಸುತ್ತಿರುವ ದೇವರೇ ನಿಜವಾದ ದೇವರೆಂದು ಉಳಿದವರಿಗೆ ತೋರಿಸಿಕೊಟ್ಟನು. The God that he was serving, ಅವನು ಸೇವೆ ಮಾಡುವ ದೇವರೇ ನಿಜವಾದ ದೇವರು. the God that he was loyal to. ದಾನಿಯೇಲನು ಯಾವ ದೇವರಿಗೆ ನಿಷ್ಠನಾಗಿದ್ದನೋ ಆ ದೇವರು. Today, in the same way, God will honor you in the midst of your enemies. ಇಂದು ದೇವರು ನಿಮ್ಮ ವೈರಿಗಳ ಮಧ್ಯೆ ನಿಮ್ಮನ್ನು ಸನ್ಮಾನಿಸುವನು. Today, you may be afraid seeing the lions in your life. ನಿಮ್ಮ ಜೀವಿತದಲ್ಲಿರುವ ಸಿಂಹಗಳನ್ನು ನೋಡಿ ನೀವು ಭಯಪಡುತ್ತಿರಬಹುದು. All the allegations, the court cases, all the accusations you may be seeing, and you may be afraid. ನಿಮ್ಮ ಮೇಲಿರುವ ಸುಳ್ಳು ಆರೋಪಗಳನ್ನು, ಸುಳ್ಳು ಮೊಕದ್ದಮೆಗಳನ್ನು, ಆಪಾದನೆಗಳನ್ನು ನೋಡಿ ನೀವು ಭಯಗೊಂಡಿರಬಹುದು. But nothing will be able to harm you. ಆದರೆ ಯಾವುದು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. Nothing will be able to hurt you. ಯಾವುದು ನಿಮ್ಮನ್ನು ನೋಯಿಸಲು ಸಾಧ್ಯವಿಲ್ಲ. Nothing will tarnish your name. ಯಾವುದು ನಿಮ್ಮ ಹೆಸರಿಗೆ ಕಳಂಕವನ್ನು ತರಲಾರದು. Nothing will destroy your life. ನಿಮ್ಮ ಜೀವಿತವನ್ನು ಯಾವುದು ಕೂಡ ಹಾಳು ಮಾಡಲಾಗದು. For you will be found innocent in his sight. ಯಾಕಂದರೆ ನೀವು ದೇವರ ದೃಷ್ಟಿಗೆ ನಿರ್ಮಲರಾಗಿ ಕಂಡು ಬರುವಿರಿ. The Lord will fight your battles. ದೇವರೇ ನಿಮ್ಮ ಯುದ್ಧವನ್ನು ಹೋರಾಡುವನು. And he will shut the mouth of the lions that are coming after you. ನಿಮ್ಮನ್ನು ಹಿಂದಟ್ಟಿ ಬರುತ್ತಿರುವ ಸಿಂಹಗಳ ಬಾಯನ್ನು ದೇವರು ಕಟ್ಟುವನು. So be bold, my dear friends. ಆದ್ದರಿಂದ ಧೈರ್ಯದಿಂದಿರಿ ನನ್ನ ಸ್ನೇಹಿತರೆ. Don't be afraid. ಭಯಪಡದಿರಿ. God is on your side. ದೇವರು ನಿಮ್ಮ ಪರವಾಗಿ ಇದ್ದಾನೆ. Shall we thank him and pray? ಆತನಿಗೆ ಸ್ತೋತ್ರ ಹೇಳುತ್ತಾ ಪ್ರಾರ್ಥಿಸುವ. Lord, today your children may be looking at all the things happening around them and they may be afraid. ಇಂದು ನಿನ್ನ ಮಕ್ಕಳು ತಮ್ಮ ಸುತ್ತಲೂ ನಡೆಯುತ್ತಿರುವ ಎಲ್ಲವನ್ನೂ ನೋಡಿ ಭಯಪಡುತ್ತಾ ಇರಬಹುದು. They may say, I'm living a righteous life. Why is this happening to me? ದೇವರೇ, ನಾನು ನೀತಿವಂತನಾಗಿ ನಡೆದುಕೊಳ್ಳುತ್ತಿದ್ದೇನೆ, ಯಾಕೆ ಹೀಗಾಗುತ್ತದೆ? I've held on to my faith. I've held on to all the things that God has told me, but why is this happening to me? ನಂಬಿಕೆಯಲ್ಲಿ ದೃಢವಾಗಿದ್ದು ದೇವರು ಹೇಳಿದ್ದನ್ನೆಲ್ಲ ನಾನು ಮಾಡುತ್ತಿದ್ದೇನೆ, ಯಾಕೆ ಇದು ನನ್ನ ಜೀವಿತದಲ್ಲಿ ನಡೆಯುತ್ತಿದೆ? Everything is coming against me. ಎಲ್ಲರೂ ನನಗೆ ವಿರೋಧವಾಗಿ ಬರುತ್ತಿದ್ದಾರೆ. But today protect them, Lord. ಆದರೆ ಇಂದು ಅವರನ್ನು ರಕ್ಷಿಸು ದೇವರೇ. Send your angels as a guard for them. ಅವರನ್ನು ಕಾಯುವುದಕ್ಕಾಗಿ ನಿನ್ನ ದೂತರನ್ನು ಕಳುಹಿಸು. And shut the mouth of the lions that are against them. ಅವರ ವಿರುದ್ಧವಾಗಿರುವ ಎಲ್ಲ ಸಿಂಹಗಳ ಬಾಯನ್ನು ಕಟ್ಟು ಎಂದು ಬೇಡುತ್ತೇನೆ. Let them not have even a single scratch. ಅವರ ಮೇಲೆ ಪರಚಿದ ಯಾವುದೇ ಗೀಚು ಕೂಡ ಇರಬಾರದು ದೇವರೇ. But let them be protected, Lord. ಬದಲಾಗಿ ಅವರು ಸಂಪೂರ್ಣವಾಗಿ ರಕ್ಷಿಸಲ್ಪಡಲಿ. And give them a name that they are your children. ಬದಲಾಗಿ ನಿನ್ನ ಮಕ್ಕಳು ಎಂಬ ನಾಮವನ್ನು ಅವರು ಪಡೆದುಕೊಳ್ಳಲಿ. And that they serve you, ನಿನ್ನ ಸೇವೆ ಮಾಡುವವರೆಂದು. the living God, ಜೀವಿಸುವ ದೇವರ ಸೇವೆ ಮಾಡುವವರು. who's on their side, ಆತನು ಅವರ ಪರವಾಗಿ ಇದ್ದಾನೆಂದು. fighting all their battles. ಅವರೆಲ್ಲ ಯುದ್ಧಗಳನ್ನು ಹೋರಾಡುವವನೆಂದು. Thank you for this wonderful promise. ಈ ಉತ್ತಮ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ. And proving their innocence, Lord. ಮತ್ತು ಅವರು ನಿರ್ಮಲರೆಂದು ಸಾಬೀತುಪಡಿಸಿದ್ದಕ್ಕಾಗಿ. Bless them and help them to hold on to you. ಅವರನ್ನು ಆಶೀರ್ವದಿಸು ಮತ್ತು ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ ಮಾಡು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My dear friends, if you have a testimony to share, email it to us at testimony@jesuscalls.org. We are waiting to hear from you. ಸ್ನೇಹಿತರೆ, ನಿಮ್ಮಲ್ಲಿ ಯಾವುದೇ ಸಾಕ್ಷಿಗಳಿರುವುದಾದರೆ testimony@jesuscalls.org ಇದಕ್ಕೆ ಕಳುಹಿಸಿ. ನಿಮ್ಮಿಂದ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ ನಾವು ಕಾಯುತ್ತಿದ್ದೇವೆ.